ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು ಅಂತ ಈಗ ಜನ ಕೇಳ್ತಿದ್ದಾರೆ. ಕಾರಣ ಇವ್ರು ಯಾರು ಕೂಡ ಕೇಳಿಸ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿಲ್ಲ. ಏನಾಗ್ಬಿಟ್ಟಿದೆ ಅಂತಂದರೆ ಅವ್ರಿಗೆ ಹೇಳಿದರೆ ಸರ್ ಸರ್ವರ್ ಪ್ರಾಬ್ಲಮ್ ಸರ್, ನಾವೇನು ಮಾಡೋಕ್ಕಾಗತ್ತೆ ಸರ್, ಅದು ಆ್ಯಪೇ ವರ್ಕ್ ಮಾಡ್ತಿಲ್ಲ ಸರ್, ನಾವೇನು ಮಾಡೋಣ ಅಂತ ಇವ್ರು ಹೇಳ್ತಾರೆ. ಪಾಪ ಜನ ಮಾತ್ರ ತಲೆ ಜಜ್ಕೊಂಡು ಹೋಗ್ಬೇಕು. ಯಾಕೆ ಈ ಸಿ ವಿಚಾರದಲ್ಲಿ ಈಗ ಬಹಳ ಇದೆ. ಏನು ಸಿ ಋಣಮುಕ್ತ ಪತ್ರ. ಸೊ ಋಣಮುಕ್ತ ಪತ್ರ ರೈತರಿಗೆ ಬೇಕು, ಆಸ್ತಿ ಮಾರಾಟ ಮಾಡೋರಿಗೆ ಬೇಕು, ಆಸ್ತಿ ಖರೀದಿ ಮಾಡೋರಿಗೂ ಬೇಕಾಗತ್ತೆ, ಸಾಲ ಪಡ್ಕೋಬೇಕಲ್ವಾ. ಸೊ ಹಾಗಾಗಿ ಅವೆಲ್ಲ ಬೇಕು. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು ಅಂತ ಈಗ ಜನ ಕೇಳ್ತಾ ಇದ್ದಾರೆ. ಇವರಂತೂ ಕೇಳಿಸ್ಕೊಳ್ಳಲ್ಲ, ನಮ್ಮ ಹತ್ರನೇ ಹೇಳಬೇಕು. ನಾವು ಹೇಳಬೇಕೀಗ ಸರ್ಕಾರಕ್ಕೆ, ನೋಡ್ರಪ್ಪ ಹಿಂಗೆ ಆಗ್ತಾ ಇದೆ ಅಂತೇಳಿ. ಈಗ ಅದನ್ನೂ ಕೂಡ ಸರ್ಕಾರನೇ ಈಗ ಹೌದಾ ತಗೊಳ್ತೀವಿ ಕ್ರಮ ಅಂತ ಹೇಳ್ತಾರೆ. ಸಿ ಸಮಸ್ಯೆ ಮುಕ್ತಿ ಯಾವಾಗ ಯಾರಿಗೆ ಗೊತ್ತು. ಜನ ಇಷ್ಟೆಲ್ಲ ದುಡ್ಡು ಕೊಟ್ಟು ಟ್ಯಾಕ್ಸ್ ಎಲ್ಲ ಕಟ್ಟಿದ ನಂತರ ಬರುವಂಥ ತೆರಿಗೆ ದುಡ್ಡನ್ನು ಇವ್ರೇನು ಮಾಡ್ತಾರೋ ಸರ್ವರ್ ಪ್ರಾಬ್ಲಮ್ ಅಂತಿದ್ದು. ಏನು ಸರ್ವರ್ ಪ್ರಾಬ್ಲಮ್ ರೀ, ನಂಗೆ ಅರ್ಥನೇ ಆಗೋದಿಲ್ಲ. ನಾವು ಬೆಂಗಳೂರನ್ನ ಏನು ಕರಿತೀವಿ, ಐ ಟಿ ಹಬ್ ಅಂತ ಕರಿತೀವಿ, ಇಲ್ಲೇ ಸರ್ವರ್ ಪ್ರಾಬ್ಲಮ್ ಅಂತೆ. ಅಯ್ಯೋ ಕತೆ. ಸೊ ಈಗ ಸಬ್ ರಿಜಿಸ್ಟರ್ ಕಚೇರಿಗಳಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಾ ಇದೆ. ನಾವು ಕೂಡ ರಿಯಾಲಿಟಿ ಚೆಕ್ ಮಾಡಿಬಿಟ್ಟಿದ್ವಿ ಆಲ್ಮೋಸ್ಟ್ ಆಲ್ ಎಲ್ಲ ಕಡೆನೂ. ಬಹುತೇಕ ಕಡೆಗಳಲ್ಲಿ ಹೇಳ್ತಾ ಇರುವಂಥದ್ದು ಅದನ್ನೇ, 99% ಸರ್ ಇದೇ ಪ್ರಾಬ್ಲಮ್ ಆಗ್ತಿದೆ, ನಾವೇನು ಮಾಡೋಣ ಸರ್ ಅಂತೇಳಿ. ಸಿಗಾಗಿ ಅಲಿಯೋದೇ ಆಗೋಗ್ಬಿಟ್ಟಿದೆ ಈಗ ಜನರಿಗೆ ಋಣಮುಕ್ತ ಪ್ರಮಾಣ ಪತ್ರವನ್ನು ಪಡ್ಕೊಳ್ಳೋಕ್ಕೋಸ್ಕರ. ಇಲ್ಲದೇ ಇದ್ರೆ ರೈತರಿಗೆ ಇನ್ನೊಂದು ಸಾಲವನ್ನು ಪಡ್ಕೊಳ್ಬೇಕು ಅಂತಂದ್ರೆ ಇದು ಬೇಕಾಗತ್ತೆ. ಇರೋ ಸಾಲವನ್ನು ಮತ್ತೆ ಇನ್ನೊಂದಿಷ್ಟು ಹೆಚ್ಚಿಗೆ ತೊಗೊಳ್ಬೇಕು ಅಂತಂದ್ರೆ ಬೇಕಾಗತ್ತೆ, ಕ್ಲಿಯರೆನ್ಸ್ ಬೇಕಲ್ವ, ಅದಿಲ್ವೇ ಇಲ್ಲ. 12 ದಿನಗಳಿಂದ ಸರ್ವರ್ ಪ್ರಾಬ್ಲಮ್ ಅಂತ. ಅಯ್ಯಯ್ಯೋ 12 ದಿನಗಳಂದು ಏನ್ರಿ ಮಾಡ್ತಾ ಇದ್ದೀರಾ. ಈಗ ಅದನ್ನು ನಾವೆಲ್ಲ ತೋರಿಸಿದ ನಂತರ ಹೌದಾ ನೋಡೋಣ ಇರಿ ಅಂತೇಳ್ಬಿಟ್ಟು ಕರೆಸ್ಬಿಟ್ಟು ರೆಡಿ ಮಾಡಿಸ್ತಾರಂತ. ನಿಮ್ಗೆ ಯಾರಿಗೂ ಅನಿಸಲ್ವಾ ಬೇಗ ರೆಡಿ ಮಾಡಿಸ್ಬೇಕು, ಜನರಿಗೆ ತೊಂದರೆ ಕೊಡಬಾರ್ದು ಅಂತೇಳಿ. ಇವ್ರ ಪಾಡಿಗೆ ಇವ್ರು ಕೆಲಸ ಮಾಡ್ಕೊಂಡಿರ್ತಾರೆ. ಇವ್ರ ಮೇಲಿರುವಂಥ ಹೈಯರ್ ಆಫೀಸರ್ಸ್ಗಳು ಏನು ಮಾಡ್ತೀರಾ, ನಾಳೆ ಬನ್ನಿ ಒಂದು ಬೋರ್ಡ್ ಹಾಕ್ಕೊಂಡ್ಬಿಡಿ ಹೊರಗಡೆ, ನಾಳೆ ಬಾ ಅಂತ. ಹಿಂದೆ ಒಂದೆಲ್ಲ ಹಾಕ್ತಿದ್ರಲ್ವ, ನಾಳೆ ಬಾ ಅಂತ ಹೇಳಿ, ಅದೊಂದು ಟ್ರೆಂಡ್ ಇತ್ತು ಅವಾಗ. ಹಂಗೆ ಹಾಕ್ಬಿಡಿ ನಿಮ್ಮ ಎಲ್ಲ ಸರ್ಕಾರಿ ಇಲಾಖೆಗಳಿಗೆ. ಈ ಖಾತೆಯೂ ಕೂಡ ಇಲ್ಲ, ಆಸ್ತಿಯೂ ಕೂಡ ಬದಲಾಗಿಲ್ಲ. ಏನು ಮಾಡಬೇಕು ಈಗ ಅವರು, ಬಾಯ್ ಬಡ್ಕೊಳ್ಬೇಕು. ಆ ಕಡೆಗೆ ನೋಡಿದರೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋಕೆ ಕೆಲವು ಕಡೆಗಳಲ್ಲಿ ಇಲ್ಲ, ಇಲ್ಲಿ ನೋಡಿದರೆ ಇದು ಕೂಡ ಸಿಗ್ತಾ ಇಲ್ಲ, ಮಾರಾಟವೂ ಆಗ್ತಿಲ್ಲ, ಖರೀದಿನೂ ಆಗ್ತಿಲ್ಲ. ಅದರ ಹೊಣೆ ಇನ್ನೊಂದು ಕಡೆಗೆ ಹಾಕ್ತಾರೆ. ಜನ ಕಟ್ಟಬೇಕಲ್ಲ, ಕಟ್ತಾ ಇರ್ತಾರೆ, ದುಡಿತಾ ಇರಬೇಕು, ಇವ್ರು ಸುರಿತಾ ಇರಬೇಕು. ಇವ್ರು ಮಾತ್ರ ಇವ್ಯಾವುದನ್ನು ಕೂಡ ಸರಿ ಮಾಡೋ ಲಕ್ಷಣಗಳೇ ಕಾಣಿಸಲ್ಲ. ಪ್ರಾಬ್ಲಮ್ ಬಗೆಹರಿಸ್ರಿ ಅಂತ ಕೇಳ್ತಾ ಇದ್ದಾರೆ ಜನ. ಕೇಳಿಸ್ಕೊಳ್ಳೋರು ಯಾರು, ಹೇಳಕ್ಕಂತೂ ನಾವು ಹೇಳ್ತಾ ಇದ್ದೀವಿ. ಡೀಟೇಲ್ ಆಗಿದೆ, ನೋಡ್ಕೊಂಡು ಬಂದ್ಬಿಡಿ ಒಂದ್ಸಲ ವರದಿಯನ್ನು. ಸರ್ವರ್ ಡೌನ್ ನಾಳೆ ಬನ್ನಿ. ಸಬ್ ರಿಜಿಸ್ಟ್ರಾರ್ ಕಚೇರಿಗಳಲ್ಲಿ ಸರ್ವರ್ ಪ್ರಾಬ್ಲಮ್. ಸಿ ಪತ್ರಕ್ಕಾಗಿ ಅಲೆದು ಸುಸ್ತಾದ ಜನ. ಈ ಖಾತಾ, ಆಸ್ತಿ ಅಡಮಾನ, ಆಸ್ತಿ ಖಾತೆ ಬದಲಾವಣೆ, ಮಾರಾಟ ಸಂಬಂಧ ಉಪ ನೋಂದಣಾಧಿಕಾರಿ ಕಚೇರಿಯಲ್ಲಿ ಪಡೆಯುವ ಋಣಮುಕ್ತ ಪತ್ರಕ್ಕೆ ಅರ್ಜಿ ಸಲ್ಲಿಸಲು ಜನ ಪರದಾಡುವ ಪರಿಸ್ಥಿತಿ ಮುಂದುವರೆದಿದೆ. ಕಳೆದ 12 ದಿನಗಳಿಂದ ಶುರುವಾದ ಸರ್ವರ್ ಸಮಸ್ಯೆ ಇವತ್ತಿಗೂ ಕೂಡ ಜನರಿಗೆ ತಲೆನೋವಾಗಿಯೇ ಪರಿಣಮಿಸಿದೆ. ತುರ್ತಾಗಿ ಸಿ ಬೇಕಿದ್ದವರು ನಿತ್ಯ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಅಲೆದು ಸುಸ್ತಾಗಿದ್ದಾರೆ. ಕೆಲವರು ಸಿ ಸಿಗದ ಕಾರಣ ಸರ್ಕಾರ ಅಧಿಕಾರಿಗಳನ್ನ ಬೈಕೊಂಡೇ ವಾಪಸ್ ಹೋಗುವ ಸ್ಥಿತಿ ನಿರ್ಮಾಣವಾಗಿದೆ. ಅತ್ತ ಸರ್ವರ್ ಸಮಸ್ಯೆ ಯಾವಾಗ ಸರಿ ಹೋಗುತ್ತೆ ಅನ್ನೋ ಸೂಚನೆಯೂ ಇಲ್ಲದೆ ಅಧಿಕಾರಿಗಳು ಕೂಡ ಜನ ಕೇಳುವ ಪ್ರಶ್ನೆಗೆ ಉತ್ತರ ನೀಡಲಾಗದ ಸ್ಥಿತಿಗೆ ತಲುಪಿದ್ದಾರೆ. ಇನ್ನು ಈ ಬಗ್ಗೆ ಬೆಂಗಳೂರಿನ ಸಬ್ ರಿಜಿಸ್ಟ್ರಾರ್ ಕಚೇರಿಗಳಲ್ಲಿ ನಿಮ್ಮ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ನಡೆಸಿದೆ. ರಿಯಾಲಿಟಿ ಚೆಕ್ ನಂಬರ್ 1, ಸ್ಥಳ ಗಾಂಧಿ ಬಜಾರ್ ಉಪ ನೋಂದಣಾಧಿಕಾರಿ ಕಚೇರಿ. ಸಮಸ್ಯೆ ಲೋನ್ ಸಿಗ್ತಿಲ್ಲ. ಸಬ್ ರಿಜಿಸ್ಟರ್ ಕಚೇರಿಗಳಲ್ಲಿ ಸಿ ಪಡೆಯೋದೀಗ ದೊಡ್ಡ ಮಟ್ಟದ ಸಾಹಸ ಆಗ್ಬಿಟ್ಟಿದೆ. ಯಾಕಂದರೆ ಕಳೆದ 10 ರಿಂದ 12 ದಿನಗಳಿಂದಲೂ ಕೂಡ ಕಾವೇರಿ ತಂತ್ರಾಂಶ ಏನಿದೆ ಅದರಲ್ಲಿ ಸಿಯನ್ನು ಪಡೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಜನ ಸಬ್ ರಿಜಿಸ್ಟರ್ ಆಫೀಸ್ಗಳಿಗೆ ಬಂದು ಈ ರೀತಿಯಾಗಿ ಕ್ಯೂ ನಿಲ್ಲುವಂಥದ್ದು, ಹಾಗೆ ಸಿಯನ್ನು ಪಡೆಯೋದಕ್ಕೆ ಪರದಾಡುವಂಥದ್ದು ಇದು ಪ್ರತಿದಿನವೂ ಕೂಡ ಆಗ್ತಾ ಇದೆ. 10ನೇ ತಾರೀಕು ಅಂದರೆ ಫೆಬ್ರವರಿ 10ನೇ ತಾರೀಕು ಒಳಗಡೆ ಈ ಖಾತವನ್ನು ಮಾಡಿಸ್ಕೋಬೇಕು ಅಂತ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ ಸಚಿವರು. ಆದರೆ ಆ ಖಾತಾ ಮಾಡಿಸ್ಕೊಳ್ಬೇಕು ಅಂದರೆ ಈ ಖಾತಾವನ್ನು ಸಿ ಬೇಕು, ಜೊತೆಗೆ ಬ್ಯಾಂಕ್ ಲೋನನ್ನು ಪಡಿಬೇಕು ಅಂದರೆ ಸಿ ಬೇಕು. ಎಲ್ಲದಕ್ಕೂ ಕೂಡ ಅಂದರೆ ರಿಜಿಸ್ಟ್ರೇಷನ್ಗೆ ಸಿ ಬೇಕಾಗುತ್ತೆ. ಪರಿಸ್ಥಿತಿ ಮಾತ್ರ ತುಂಬ ಚಿಂತಾಜನಕವಾಗಿದೆ. ಈ ಕಾವೇರಿ ವೆಬ್ಸೈಟನ್ನು ಈಗ ಗಮನಿಸ್ಬೋದು. ಕಾವೇರಿ ತಂತ್ರಾಂಶ ಏನಿದೆ ಅದು ಸರ್ವರ್ ಡೌನ್ ಆಗಿರುವಂಥ ಹಿನ್ನೆಲೆಯಲ್ಲಿ ಇದೇ ರೀತಿಯಾಗಿ ಅಂದರೆ ಸ್ಕ್ರೀನು ದಯವಿಟ್ಟು ನಿರೀಕ್ಷಿಸಿ ಇದನ್ನು ಹೊರತುಪಡಿಸಿದ್ರೆ ಸಿಯನ್ನು ಪಡೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮೇಡಮ್ ನಮಸ್ಕಾರ, ಎಷ್ಟು ದಿನಗಳಿಂದ ಬರ್ತಿದ್ರಿ ಸಿ ಪಡೆಯೋದಕ್ಕೆ? ಸಿ ಪಡೆಯೋದಕ್ಕೆ ನಾವು ಆಗಲೇ ಸುಮಾರು ಒಂದು 20 ದಿವಸ ಆಯಿತು ಅಪ್ಲೈ ಮಾಡ್ತಾನೆ ಇದ್ದೀವಿ. ಸರ್ವರ್ ಡೌನ್ ಅಂತ ಹೇಳ್ತಾ ಇದ್ದಾರೆ. ಭಾಳ ಕಷ್ಟ ಆಗ್ತಿದೆ ಸಿ ಪಡೆಯೋದಕ್ಕೆ ನಮಗೆ. ಈಗಲಾದರೂ ಸಿಗ್ತಾ ಇಲ್ವಾ ಮೇಡಮ್? ಇನ್ನು ಕಷ್ಟಪಟ್ಟು ನಮಗೆ ಇವತ್ತು ಸಿಕ್ಕಿದೆ. 20 ದಿನಗಳು ಪರದಾಡಿದ್ದಕ್ಕೆ ಈಗ ಸಿ ಸಿಕ್ಕಿದೆ. ಹೌದು, ಖಂಡಿತವಾಗ್ಲೂ ಭಾಳ ಕಷ್ಟಪಟ್ಟು ಸಿ ತೊಗೊಂಡಿದ್ದೀವಿ.
ಓಕೆ, ಇದು ಅಂದರೆ 20 ದಿನಗಳ ಅಲೆದಾಟ ಪರದಾಟದ ನಂತರ ಇವ್ರಿಗೆ ಇ ಸಿ ಸಿಕ್ಕಿದೆ. ಆದರೆ ಹಲವರಿಗೆ ಇ ಸಿ ಪಡೆಯೋದು ಸಾಧ್ಯ ಆಗ್ತಾ ಇಲ್ಲ. ರಿಯಾಲಿಟಿ ಚೆಕ್ ನಂಬರ್ 2, ಸ್ಥಳ ಜಯನಗರ ಉಪನೋಂದಣಾಧಿಕಾರಿ ಕಚೇರಿ, ಸಮಸ್ಯೆ ಸರ್ವರ್ ಪ್ರಾಬ್ಲಮ್. ನಾವೀಗ ಜಯನಗರದಲ್ಲಿರುವಂಥ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು. ಜಯನಗರದ ಉಪನೋಂದಣಾ ಅಧಿಕಾರಿಗಳ ಕಚೇರಿ. ಈ ಕಚೇರಿಯಲ್ಲೂ ಸಹ ಸರ್ವರಿನ ಸಮಸ್ಯೆ ಕಾಡ್ತಿದೆ. ಇನ್ನು ಕಾವೇರಿ ತಂತ್ರಾಂಶದ ಮೂಲಕ ಇ ಸಿಗೆ ಅಪ್ಲೈ ಮಾಡ್ಕೊಳ್ಳೋದಕ್ಕೂ ಕಷ್ಟ ಆಗ್ತಿದೆ. ಜನವರಿ 12ನೇ ತಾರೀಕಿಂದ ಈ ಸಮಸ್ಯೆ ಶುರುವಾಗಿರೋದು. ಈಗಾಗಲೇ ಜನವರಿ ತಿಂಗಳು ಮುಗಿತಾ ಬರ್ತಿದೆ. ಫೆಬ್ರವರಿ 10ನೇ ತಾರೀಕು ಒಳಗಡೆ ಈ ಖಾತಾನ ಮಾಡಿಸ್ಕೊಳ್ಳೇಬೇಕು ಅಂತ ರಾಜ್ಯ ಸರ್ಕಾರ ಆದೇಶ ಮಾಡಿದೆ. ಈ ಖಾತಾ ಮಾಡಿಸ್ಬೇಕಾದ್ರೆ ಇ ಸಿ ಬೇಕೇ ಬೇಕು. ಮತ್ತು ಇಲ್ಲಿ ನೋಡ್ತಿದ್ದೀರಾ ಋಣಭಾರ ಪ್ರಮಾಣ ಪತ್ರ ಮತ್ತು ನಕಲು ಪ್ರತಿಗಳ ವಿಭಾಗ, ಇಲ್ಲಿ ಅದಕ್ಕೆ ಅಪ್ರೂವಲ್ ಕೊಡುವಂಥ ಕೆಲಸ ಆಗುತ್ತೆ. ಮೇಡಮ್ ಇ ಸಿ ಈಗ ಎಲ್ಲರೂ ರೆಗ್ಯುಲರ್ ಆಗಿ ಸಿಗ್ತಿದೆಯಾ ಮೇಡಮ್, ಅಥವಾ ಅಪ್ರೂವಲ್ ಆಗ್ತಿದೆ? ಅಪ್ರೂವಲ್ ಆಗ್ತಾ ಇಲ್ಲ. ಕೆಲವೊಂದು ಆಗುತ್ತೆ, ಕೆಲವೊಂದು ಆಗಲ್ಲ. ಜನ ಏನು ಹೇಳ್ತಿದ್ದಾರೆ, ಈ ಖಾತಾ ಮಾಡಿಸ್ಬೇಕು ಅಥವಾ ಲೋನ್ ತಗೋಬೇಕು? ಕಷ್ಟ ಆಗ್ತಾ ಇದೆ ಜನಕ್ಕೆ. ಪರಿಹಾರ ಏನೂ ಇಲ್ಲ ನಮ್ಮ ಹತ್ರ, ಆನ್ಸರ್ಲೆಸ್. ಕೆಲವೊಂದು ಓಪನ್ ಆಗುತ್ತೆ, ಓಪನ್ ಆಗಿರೋದು ಕ್ಲಿಯರ್ ಮಾಡ್ತಾ ಇದ್ದೀವಿ. ಇದು ಅಧಿಕಾರಿಗಳ ಮಾತು. ನಾವೇನೂ ಮಾಡೋಕ್ಕಾಗಲ್ಲ. ಇ ಸಿ ಇದು ಏನು ಸರ್ವರ್ ಸಮಸ್ಯೆ ಇದೆ ಅದನ್ನು ಬಗೆಹರಿಸೋದಕ್ಕೆ ರಾಜ್ಯ ಸರ್ಕಾರ ಇನ್ನೂ ಸಹ ಮುಂದಾಗಿಲ್ಲ. ರಿಯಾಲಿಟಿ ಚೆಕ್ ನಂಬರ್ 3, ಸ್ಥಳ ಪೀಣ್ಯ ಉಪನೋಂದಣಾಧಿಕಾರಿ ಕಚೇರಿ, ಸಮಸ್ಯೆ ಗ್ರಾಹಕರಿಗೆ ಸಿಗದ ಸ್ಪಂದನೆ. ರಾಜ್ಯದ ಸಬ್ ರಿಜಿಸ್ಟರ್ ಕಚೇರಿಗಳಲ್ಲಿ ಸರ್ವರ್ ಸಮಸ್ಯೆಯಿಂದ ಇ ಸಿಯನ್ನು ಪಡೆಯೋದಕ್ಕೂ ಕೂಡ ಜನ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾನೀಗ ಪೀಣ್ಯ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿದ್ದೇನೆ. ಗಮನಿಸ್ತಾ ಇದ್ರಿ, ಇಲ್ಲೂ ಕೂಡ ಆ ಪ್ರಾಬ್ಲಮ್ ಮುಂದುವರ್ತಿದೆ. ಲಾಸ್ಟ್ 10 ಡೇಸಿಂದ ಈ ಸಮಸ್ಯೆ ಆಗ್ತಾ ಇದೆ. ಬಂದಂಥವರು ಕಾದು ಸುಸ್ತಾಗಿ ಹೋಗ್ತಾ ಇದ್ದಾರೆ. ಫೆಬ್ರವರಿ 10 ಒಳಗೆ ಎಲ್ಲ ಖಾತೆಗಳನ್ನು ಈ ಖಾತೆ ಮಾಡಿಸ್ಬೇಕು ಅಂತೇಳಿ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಕಂದಾಯ ಇಲಾಖೆ ಸೂಚನೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಇ ಸಿಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಬಂದರೆ ಅದು ಸರ್ವರ್ ಡೌನ್ ಅನ್ನೋಂಥ ತೋರಿಸ್ತಾ ಇರುವಂಥ ಕಾರಣಕ್ಕಾಗಿ ಜನ ಏನು ಮಾಡೋದು ಅಂತ ಗೊತ್ತಾಗದೆ ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಬಂದಂತಹ ಜನ ಬೇಕಾದಂತಹ ಮಾಹಿತಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಆಗದೆ ಬರೀ ಕೈಯಲ್ಲಿ ವಾಪಸ್ ಆಗಬೇಕಾದಂಥ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ರಿಯಾಲಿಟಿ ಚೆಕ್ ನಂಬರ್ 4, ಚಾಮರಾಜಪೇಟೆ ಉಪನೋಂದಣಾಧಿಕಾರಿ ಕಚೇರಿ, ಸಮಸ್ಯೆ ಸರ್ವರ್ ಪ್ರಾಬ್ಲಮ್. ಸಬ್ ರಿಜಿಸ್ಟ್ರ್ ಆಫೀಸ್ಗಳಲ್ಲೂ ಕೂಡ ಇ ಸಿ ಪಡೆಯೋದು ತುಂಬ ಕಷ್ಟ ಆಗಿದೆ. ಚಾಮರಾಜಪೇಟೆಯಲ್ಲಿದ್ದೀನಿ. ಚಾಮರಾಜಪೇಟೆ ಸಬ್ ರಿಜಿಸ್ಟ್ರ್ ಆಫೀಸ್ನಲ್ಲೂ ಕೂಡ ಇ ಸಿ ಪಡೆಯುವಂಥದ್ದು ತುಂಬ ಕಷ್ಟದ ಕೆಲಸ ಆಗಿದೆ. ಯಾಕಂದರೆ 12 ದಿನಗಳಿಂದಲೂ ಕೂಡ ಸರ್ವರ್ ಡೌನ್ ಆಗಿರುವಂಥದ್ದು. ಅದು ಇಲ್ಲೇನಂದರೆ ಆಗೊಂದು ಈಗೊಂದು ಇ ಸಿಗಳು ಅಕ್ಸೆಪ್ಟ್ ಆಗ್ತಿದ್ದಾವೆ, ಅಪ್ರೂವ್ ಆಗ್ತಿದ್ದಾವೆ, ಮತ್ತು ಅಪ್ಲೈ ಮಾಡೋದಕ್ಕೂ ಕೂಡ ಈಸಿ ಆಗ್ತಾ ಇರುವಂಥದ್ದು. ಕಳೆದ 12 ದಿನಗಳಿಂದಲೂ ಕೂಡ ಇ ಸಿ ಪಡೆಯೋದಕ್ಕೆ ಕಷ್ಟ ಆಗ್ತಾ ಇತ್ತು. ಆದರೆ ಇವತ್ತು ಈ ಕಾವೇರಿ ಆನ್ಲೈನ್ ಸರ್ವಿಸ್ ಏನಿದೆ ಇದರಲ್ಲಿ ವೆಬ್ಸೈಟಲ್ಲಿ ವರ್ಕ್ ಆಗ್ತಾ ಇದೆ. ಇದು ಸರ್ವರ್ ಕೂಡ ಸಿಗ್ತಾ ಇದೆ. ಅದರಿಂದಾಗಿ ಹಲವು ಇ ಸಿಗಳನ್ನು ನಾವು ಇಶ್ಯೂ ಮಾಡಿದ್ದೀವಿ, ಅಪ್ರೂವ್ ಮಾಡಿದ್ದೀವಿ ಅನ್ನುವಂಥ ಮಾಹಿತಿಯನ್ನು ಇಲ್ಲಿನ ಅಧಿಕಾರಿಗಳು ಕೊಡ್ತಾ ಇರುವಂಥದ್ದು. ಆದರೆ ಆ ಫಾಸ್ಟ್ ಏನಿದೆ ಅಂದರೆ ತುಂಬ ಬೇಗನೆ ಕ್ವಿಕ್ಕಾಗಿ ಕೆಲಸ ಏನಾಗಬೇಕು ಅದು ಆಗ್ತಾ ಇಲ್ಲ, ಇ ಸಿ ಸಿಗ್ತಾ ಇಲ್ಲ ಅನ್ನುವಂಥದ್ದು. ಸರಿಯಾಗಿ ಏನೋ 10ನೇ ತಾರೀಕು ಡೆಡ್ಲೈನನ್ನು ಕೊಟ್ಟಿದ್ದಾರೆ ಈ ಖಾತವನ್ನು ಪಡೆಯೋದಕ್ಕೆ. ಅದಕ್ಕೆ ಸಮಸ್ಯೆ ಆಗೋದಿಲ್ಲ. ಇಲ್ಲ ಅಂತಂದರೆ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು. ರಿಯಾಲಿಟಿ ಚೆಕ್ ನಂಬರ್ 5, ಯಶವಂತಪುರ ಉಪನೋಂದಣಾಧಿಕಾರಿ ಕಚೇರಿ, ಸಮಸ್ಯೆ ಕಾದರೂ ಆಗದ ಕೆಲಸ. ಯಶವಂತಪುರ ಸಬ್ ರಿಜಿಸ್ಟರ್ ಆಫೀಸಲ್ಲಿದ್ದೇನೆ. ಗಮನಿಸ್ತಾ ಇದ್ರಿ, ಇಲ್ಲೂ ಕೂಡ ಅದರ ಪ್ರಾಬ್ಲಮ್ ಮುಂದುವರಿತಾ ಇದೆ. ಇ ಸಿ ಪ್ರಾಬ್ಲಮ್ನಿಂದಾಗಿ ಬಂದಂಥವರು ಕಾದರೂ ಕೂಡ ಪ್ರಯೋಜನ ಆಗ್ತಾ ಇಲ್ಲ. ನಿತ್ಯ ಸಾಮಾನ್ಯವಾಗಿ ಇಲ್ಲಿ ಒಂದು 15-20 ಈ ರೀತಿಯಾಗಿ ಇ ಸಿಗಳು ಕ್ಲಿಯರೆನ್ಸನ್ನು ಮಾಡಲಾಗ್ತಾ ಇತ್ತು. ಬಟ್ ಆದರೆ ಕಳೆದ 12-13 ದಿನ ಆದರೂ ಕೂಡ ಸರ್ಕಾರ ಈ ಸಂಬಂಧಪಟ್ಟಂತೆ ಸರ್ವರ್ ಸಮಸ್ಯೆಯನ್ನು ಬಗೆಹರಿಸ್ತಾ ಇರುವಂಥದ್ದು ನಿಜಕ್ಕೂ ಭಾಳ ದೊಡ್ಡ ಮಟ್ಟದ ಸಮಸ್ಯೆಗಳಾಗ್ತಾ ಇದೆ. ಆದಷ್ಟು ಬೇಗ ಇದರ ಸರಿಪಡಿಸುವಂಥ ಕೆಲಸವನ್ನು ಮಾಡಲಿಲ್ಲ ಅಂತ ಹೇಳಿದ್ರೆ ಜನ ಇನ್ನಷ್ಟು ಸಂಕಷ್ಟಕ್ಕೆ ಸಿಲುಕುವಂಥ ಸಾಧ್ಯತೆಗಳಿದೆ. ಬಟ್ ಜನರ ಕಾಯುವಿಕೆ ಜೊತೆಗೆ ಅವರ ಸಮಯ ವ್ಯರ್ಥದ ಜೊತೆಗೆ ಸಂಕಷ್ಟಗಳು ಕೂಡ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಸರ್ಕಾರ ಈ ಬಗ್ಗೆ ಗಮನ ಹರಿಸುತ್ತಾ. ರಿಯಾಲಿಟಿ ಚೆಕ್ ನಂಬರ್ 6, ಸ್ಥಳ ಶಾಂತಿನಗರ ಉಪನೋಂದಣಾಧಿಕಾರಿ ಕಚೇರಿ, ಸಮಸ್ಯೆ ಕಚೇರಿಗೆ ಅಲೆದಾಡಿ ಹೈರಾಣ. ಇ ಸಿ ಮಾಡ್ಸೋಕೆ ಬರೋರಿಗೆ ಒಂದು ಬಿಗ್ ಶಾಕ್ ಆದಿದೆ. ಅದ್ರ ಬಗ್ಗೆ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಮಾಡ್ತಿದ್ದೆ. ನೀವು ದೃಶ್ಯಗಳಲ್ಲಿ ನೋಡ್ಬೋದು, ನಾನು ಶಾಂತಿನಗರದ ಉಪನೋಂದಣಾಧಿಕಾರಿ ಕಚೇರಿ ಸಬ್ ರಿಜಿಸ್ಟರ್ ಆಫೀಸಿಗೆ ಬಂದಿದ್ದೀನಿ. ಇಲ್ಲೂ ಸಹ ಸರ್ವರ್ ಪ್ರಾಬ್ಲಮ್, ಅಂದರೆ ಇಲ್ಲಿ ಮಾತ್ರ ಅಲ್ಲ ಎಲ್ಲ ಕಡೆಯೂ ಸರ್ವರ್ ಪ್ರಾಬ್ಲಮ್ ಆಗಿದೆ. ಸರ್ವರ್ ಪ್ರಾಬ್ಲಮಿಂದ ಕಳೆದ 10-12 ದಿವಸದಿಂದ ಅಂದರೆ ಜನವರಿ 14ನೇ ತಾರೀಕಿಂದನೂ ಇ ಸಿಗೆ ಅಪ್ಲೈ ಮಾಡಬೇಕಾದ್ರೆ ಇ ಸಿ ಅಪ್ಲೈ ಮಾಡೋಕ್ಕಾಗ್ತಿಲ್ಲ. ಕಾವೇರಿ ತಂತ್ರಾಂಶದಲ್ಲಿ ಇ ಸಿಗೆ ಅಪ್ಲೈ ಮಾಡ್ಕೋಬೇಕು, ಕ್ಲಿಯರೆನ್ಸ್ ಮಾಡ್ಕೋಬೇಕು. ಯಾಕಂದರೆ ನೋಡ್ತಿದ್ದೀರಾ ಇಲ್ಲಿ ಋಣಭಾರ ಪ್ರಮಾಣ ಪತ್ರ ಅಂತ ಏನೋ ಇದಿದೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ. ಇಲ್ಲಿ ಬಂದು ಎನ್ಕ್ವೈರಿ ಮಾಡ್ಕೊಂಡು ಹೋಗ್ತಿದ್ದಾರೆ. ಒಳಭಾಗದಲ್ಲೂ ನಿಮಗೆ ದೃಶ್ಯದಲ್ಲಿ ತೋರಿಸ್ತೀನಿ. ನೋಡ್ತಿದ್ದೀರಾ, ಕೆಲವರು ಬಂದು ಇ ಸಿನ ವಿಚಾರಿಸ್ತಿದ್ದಾರೆ. ಅಧಿಕಾರಿಗಳು ಸರ್ವರ್ ಬ್ಯುಸಿ ಇದೆ ಅಂತ ಮಾಹಿತಿನ ಕೊಡ್ತಿದ್ದಾರೆ. ಸರ್, ಇ ಸಿ ಮಾಡ್ಸೋಕೆ ಬಂದಿರೋದಾ ಸರ್ ಕ್ಲಿಯರೆನ್ಸ್ ಕೇಳೋಕ್ಕೆ? ಇಷ್ಟು 10 ಡೇಸಿಂದ ಬರ್ತಾ ಇದ್ದೀವಿ, ಹೋಗ್ತಾ ಇದ್ದೀವಿ, ಇ ಸಿ ಸರ್ವರ್ ಇಲ್ಲ ಅಂತಿದ್ದಾರೆ. ಜನ ಏನು ಹೇಳ್ತಿದ್ದಾರೆ? ನಿಮ್ಮ ಮೇಲೆ ಏನಾದ್ರು ಆಕ್ರೋಶ ವ್ಯಕ್ತಪಡಿಸ್ತಾರ, ನಾವು ಈ ಖಾತಾ ಮಾಡಿಸ್ಬೇಕು? ಬಟ್ ಇವಾಗ ನಮ್ಗೇನು ಗೊತ್ತಾ, ಸರ್ವರ್ ನಾವು ಮೇಂಟೈನ್ ಮಾಡೋದಿಲ್ವಲ್ಲ, ಮೇಂಟೈನ್ ಮಾಡೋರು ರೆಸ್ಪಾನ್ಸಿಬಲ್ ಇರ್ತಾರೆ. ಈಗೇನು ಈ ಖಾತಾ ಮಾಡಿಸ್ಬೇಕು, ಈ ಖಾತಾಗೆ ಇ ಸಿ ಬೇಕೇ ಬೇಕಾಗುತ್ತೆ. ಆದರೆ ಇ ಸಿ ಅಪ್ಡೇಟ್ ಮಾಡದೇ ಇರೋ ಕಾರಣಕ್ಕೆ ಈಗ ಈ ಖಾತಾ ಮಾಡಿಸೋದಕ್ಕೂ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಿರುವಂಥದ್ದು.
ನೋಡಿದ್ರಲ್ಲ ಈ ಸರ್ವರ್ ಸಮಸ್ಯೆ ಎಫೆಕ್ಟ್ ಜನರನ್ನ ಹೇಗೆಲ್ಲ ಸಂಕಷ್ಟಕ್ಕೆ ದೂಡಿದೆ ಅಂತ. ಮನೆ ಕಟ್ಟುವವರು, ಆಸ್ತಿಗಳ ಮೇಲೆ ತುರ್ತು ಸಾಲ ಪಡೆಯುವವರು, ಆಸ್ತಿ ಬದಲಾವಣೆ ಮಾಡುವವರು ಸೇರಿದಂತೆ ಇಸಿ ಬೇಕಿರೋರು ಸರಿಯಾದ ಸಮಯಕ್ಕೆ ಇಸಿ ಸಿಗದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕಳೆದ 12 ದಿನಗಳಿಂದ ಇದೇ ಪರಿಸ್ಥಿತಿ ಮುಂದುವರೆದಿದ್ದು, ಬೆಂಗಳೂರು ಒಂದರಲ್ಲೇ ಸಾವಿರ ಇಸಿಗಳಿಗಾಗಿ ಅರ್ಜಿ ಸಲ್ಲಿಕೆಯಾಗಿದೆ. ಇಷ್ಟೆಲ್ಲ ಸಮಸ್ಯೆಗಳಿಗೆ ಕಾರಣ ಸರ್ವರ್ ನಿರ್ವಹಣಾ ಕಂಪನಿಗೆ ಸರ್ಕಾರದಿಂದ ಹಣ ಪಾವತಿ ಆಗದೇ ಇರೋದು ಅನ್ನೋ ಆರೋಪ ಕೇಳಿಬಂದಿದೆ. ಕೂಡಲೇ ಸರ್ಕಾರ ಈ ಬಗ್ಗೆ ಗಮನ ಹರಿಸಿ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲೇ ಕ್ರಮ ಕೈಗೊಳ್ಳಬೇಕಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.